ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ವೆರಿ ಟೇಸ್ಟಿ ಆಲೂ ಗೋಬಿ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಬೇಕಾಗಿರೋ ಸಾಮಗ್ರಿಗಳು: ಆಲೂಗಡ್ಡೆ, ಗೋಬಿ, ಬಟಾಣಿ, ಕರಿಬೇವು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಜೀರಿಗೆ, ಕಸೂರಿ ಮೇಥಿ, ಕಲ್ಲು ಹೂವು, ಏಲಕ್ಕಿ, ಚಕ್ಕೆ, ಲವಂಗ. ಇದು ಒಗ್ಗರಣೆಗೆ. ಪಲಾವ್ ಐಟಮ್ಸ್ ಏನೇನಿರುತ್ತೋ ಅದೆಲ್ಲ ಹಾಕೊಳ್ಳೋಣ. ಅದಾದಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಳೆ ಸಾಂಬಾರು ಪೌಡರ್, ಎಣ್ಣೆ, ಅಚ್ಚ ಖಾರದ ಪುಡಿ, ಟೊಮೊಟೊ, ಇದೆಲ್ಲ ಒಗ್ಗರಣೆಗೆ. ಮತ್ತು ಈಗ ಮಸಾಲೆ ರುಬ್ಬೋದಕ್ಕೆ ಟೊಮೊಟೊ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಇದಿಷ್ಟು ಆಲೂ ಗೋಬಿ ಮಸಾಲ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲನೇದಾಗಿ ನಾವು ಜಾರ್ ತಗೊಂಡು ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ತೆಂಗಿನಕಾಯಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಟೊಮೊಟೊ ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ನಂತರ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿ ಪಲಾವ್ ಐಟಮ್ಸ್ನ ನಾವೇನೇನು ಇಟ್ಕೊಂಡಿದ್ವಿ ಅದನ್ನು ಒಗ್ಗರಣೆಗೆ ಹಾಕೋಣ. ನಂತರ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಎರಡನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದೇ ಥರ ವಿಶೇಷ ರೆಸಿಪಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಅದಾದಮೇಲೆ ಆಲೂಗಡ್ಡೆ, ಬಟಾಣಿ, ಗೋಬಿ, ಅರಿಶಿಣ ಮತ್ತು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಇಷ್ಟನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಎಣ್ಣೆ ಎಲ್ಲ ಚೆನ್ನಾಗಿ ಬೆರೆತ್ಕೊಬೇಕು ಆ ರೀತಿ. ಅದಾದಮೇಲೆ ಲಿಡ್ನ ಸುಮ್ಮನೆ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಬೆಂದಿದೆ ಅಂತ ಆದಮೇಲೆ ಅಚ್ಚ ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಿ. ಕುದ್ದಿದ ನಂತರ ಮಸಾಲೆಯನ್ನು ರುಬ್ಬಿದ್ದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಅಥವಾ 2 ವಿಷಲ್ ಬಿಡಿಸ್ಕೊಂಡ್ರೆ ಆಲೂ ಗೋಬಿ ಮಸಾಲ ನಿಮಗೆ ಸವಿಯಲು ಸಿದ್ಧ. ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸಿ. ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ. ಧನ್ಯವಾದ.